ಗೊತ್ತಾ? ಅಥವಾ ಇವಳೇನಾದ್ರೂ ಮನೆಗೆ ನುಗ್ಗಿ ಫೋಟೋ ಇಟ್ಬಿಟ್ಟು ಹೋಗಿರ್ಬೋದಾ? ನನ್ಗೊಂದು ಅರ್ಥ ಆಗ್ತಿಲ್ಲ. ಭೂಪತಿ ಮೊದಲು ವಿಷಯನ ಭೂಪತಿಗೆ ಹೇಳ್ಬೇಕು. ಫೋನ್ ನಿನ್ನೆ ಕೇಳ್ತಿರೋದು ಮೌರ್ಯ, ಏನ್ ಮಾಡ್ಕೊಂಡಿದ್ಯಾ? ಆ ಗಾಯ ಹೇಗಾಯ್ತು? ಅಣ್ಣ, ಇದು ವರ್ಕೌಟ್ ಮಾಡ್ಬೇಕಾಗಿದ್ದು. ವರ್ಕೌಟ್ ಮಾಡ್ಬೇಕಾದ್ರೆ ಹೀಗ್ ಗಾಯ ಆಗತ್ತಾ? ಏಯ್ ನಿಜ ಹೇಳಿ, ಏನ್ ಮಾಡ್ಕೊಂಡೆ? ಅಯ್ಯ, ನಿಜವಾಗ್ಲು ಅಣ್ಣ, ವರ್ಕೌಟ್ ಮಾಡ್ಬೇಕಾದ್ರೆ ಆಗಿದ್ದು. ಇನ್ನೇನು ಯಾವ್ದು ಫೈಟ್ ಮಾಡಕ್ಕೋ ಗಾಯ ಮಾಡ್ಕೋತೀನಾ? ವರ್ಕೌಟ್ ಯಾಕೆ ಮಾಡಬೇಕು? ಸ್ವಲ್ಪ ದಿನ ಆರಾಮಾಗಿರ್ಬೋದಲ್ಲ. ಬೋರ್ ಆಗತ್ತಮ್ಮ. ಒಬ್ಬನೇ ಬೆಳಗ್ಗೆಯಿಂದ ರಾತ್ರಿ ತನಕ ಎಷ್ಟೊತ್ತು ಸುಮ್ಮನೆ ಕೂತಿರ್ಲಿ, ಫ್ರಸ್ಟ್ರೇಟ್ ಆಗತ್ತೆ. ಅಟ್ಲೀಸ್ಟ್ ವರ್ಕೌಟ್ ಮಾಡಿದ್ರೆ ಬಾಡಿನೂ ಫಿಟ್ ಆಗಿರುತ್ತೆ, ಟೈಮ್ ಪಾಸ್ ಆದಂಗೂ ಆಗತ್ತೆ. ಹೋಗ್ಲಿ, ಅಟ್ಲೀಸ್ಟ್ ಟೆಟನಸ್ ಇಂಜೆಕ್ಷನ್ ಆದ್ರೂ ತಗೊಂಡ. ಮೆಟಲ್ ಇಂದ ಆಗಿದೆ ಅಂತ ಹೇಳ್ತಿದ್ಯಾ? ಬಿಡೋಣ, ಚಿಕ್ಕ ಗಾಯ, ಇದಕ್ಕೆಲ್ಲ ಯಾರಾದ್ರೂ ಇಂಜೆಕ್ಷನ್ ತಗೋತಾರ? ಅದು ಬಿಡು, ನಿನ್ಮೇಲೆ ಯಾರೋ ಅಟ್ಯಾಕ್ ಮಾಡ್ತಿದ್ರ ಅಂತ ಹೇಳ್ದಲ್ಲ, ಅದ್ರ ಬಗ್ಗೆ ಹೇಳು. ಏನ್ ಕತೆ, ಏನಾಗ್ತಿದೆ, ಯಾರವನು? ಇದನೊಬ್ಬ ಮಾಸ್ಕ್ ಮ್ಯಾನ್, ಮುಖ ಮುರ್ಸ್ಕೊಂಡು ಓಡಾಡ್ತಿರ್ತಾನೆ. ಕೈಗೆ ಸಿಗ್ತಾನೆ, ಟಪಾರ್ ಅಂತ ಹಂಗೆ ತಪ್ಪಿಸ್ಕೊಂಡ್ಬಿಡ್ತಾನೆ. ಟೈಮ್ ಚೆನ್ನಾಗಿದೆ, ಒಂದೇ ಒಂದು ಕ್ಲೂ ಸಿಗ್ಲಿ, ಜನ್ಮ ಚಾಲಾಡಿಸ್ಬಿಡ್ತೀನಿ. ಅದು ಸಾಧ್ಯ ಇಲ್ಲ, ಬಿಡೋಣ. ಇವಳಿಗೇನಾಯ್ತು? ಯಾಕೆ ಓಡ್ತಿದ್ದಾಳೆ? ಯಾರಾದ್ರೂ ಸತ್ಕೆ ಹೋದ್ರಾ? ಚಲೋ, ಯಾರಿಗೇನಾದ್ರೆ ನನಗೇನಂತೆ. ಮೊದಲು ನಾನು ಮಾಡಕ್ ಬಂದಿರೋ ಕೆಲಸನ ಮುಗಿಸ್ಬೇಕು. ಇವತ್ತಿವಳನ್ನ ಈ ಮನೆಯಿಂದ ಹೊರಗಡೆ ಕಳಿಸ್ತೀನಿ ಅಂತ ಮೌರ್ಯಂಗೆ ಅಶೋರ್ ಮಾಡಿದ್ದೀನಿ. ಅದು ಹಂಗೆ ಆಗಬೇಕು. ಇಲ್ಲ ಅಂದ್ರೆ ಅವ್ನು ನಂಬಿಕೆ ಕಳ್ಕೋಬೇಕಾಗತ್ತೆ. ಐ ಕಾಂಟ್ ಅಫೋರ್ಡ್ ಇಟ್. ಎಲ್ಲ ಪ್ಲ್ಯಾನ್ ಆಗಿದೆ, ಎಲ್ಲ ನಾನು ಅಂದ್ಕೊಂಡಂಗೆ. ಆದರೆ ಇನ್ನೊಂದು ಸ್ವಲ್ಪ ಹೊತ್ತಲ್ಲೇ ಇವಳು ಗೇಟಿಂದ ಹೊರಗೆ ನಿಂತಿರ್ತಾಳೆ. ಅವನೆತ್ತು ಭೂಪತಿ ಮಾತಾಡಬೇಕು. ಐ ಮೀನ್, ನಿನ್ಮೇಲೆ ಎಷ್ಟು ಸಲ ಅಟ್ಯಾಕ್ ಆಯ್ತು, ನಿಂಗೊಂದು ಸಣ್ಣ ಕ್ಲೂನೂ ಸಿಕ್ಕಿಲ್ಲ. ಸೊ ಇಸ್ ಇಟ್ ಪಾಸಿಬಲ್ ಟು ಕ್ಯಾಚ್ ಹಿಮ್? ಸಾಧ್ಯನಾ? ಯಾಕಾಗಲ್ಲ, ಇವತ್ತಲ್ಲ ನಾಳೆ ಸಿಗ್ಬೇಕು ತಾನೆ. ಎಷ್ಟು ದಿನ ಅಂತ ಮುಖ ಮುರ್ಸ್ಕೊಂಡು ಓಡಾಡ್ತಾರೆ? ಯಾ, ಇನ್ನೊಬ್ಬನಿಗೆ ಕಷ್ಟ ಆಗ್ಬೋದು, ನಾನು ಹೆಲ್ಪ್ ಮಾಡ್ಲಾ? ಇಬ್ರು ಹುಡುಕಿದ್ರೆ ಬೇಗ ಸಿಗ್ತಾನೆ. ನೋ, ಯು ಬೆಟರ್ ಸ್ಟೇ ಅವೇ ಫ್ರಮ್ ದಿಸ್. ನೀನ್ ಇನ್ವಾಲ್ವ್ ಆಗ್ಬೇಡ, ತುಂಬಾ ರಿಸ್ಕ್ ಇದೆ ಕಣೋ. ನೀನು ಒಬ್ಬನ್ನ ಇಲ್ಲಿಟ್ಟು ಕಾಪಾಡೋಕ್ಕೆ ನಾನು ಅಷ್ಟು ಕಷ್ಟಪಟ್ಟಿದ್ದೀನಿ. ನೀನು ಇದರಲ್ಲೆಲ್ಲ ಇನ್ವಾಲ್ವ್ ಆಗ್ತೀಯಾ? ಬೇಡ ಕಣೋ, ನೀನು ಪಾಡಿಗೆ ನೀನು ಇದ್ಬಿಡು ಪ್ಲೀಸ್. ಹಾಗಲ್ಲಮ್ಮ, ಪಾಪ ಅಣ್ಣ ಒಬ್ಬನೇ. ನೋ, ಪೊಲೀಸ್ ಎಲ್ಲ ನೋಡ್ಕೋತಾರೆ. ಯಾರು? ನಕ್ಷತ್ರ. ಅಮ್ಮ ಯಾಕಮ್ಮ? ಸುಮ್ಮನೆ ಇರೋ. ಇಲ್ಲಿಗೆ ಬಂದರೂ ಅವಳು ಕಾಟ ತಪ್ಪಿಲ್ಲ. ಏನೋ ಅರ್ಜೆಂಟ್ ಇರ್ಬೋದಲ್ವಾ? ಏನಿಲ್ಲ, ನಾವೆಲ್ಲಿದ್ದೀವಿ ಅಂತ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ, ಅದಕ್ಕೆ ಕಾಲ್ ಮಾಡ್ತಿದ್ದಾಳೆ. ಫೋನ್ ಎತ್ತು ಭೂಪತಿ, ಮಾತಾಡಬೇಕು. ಅಣ್ಣ, ಆರ್ ಯು ಶೋರ್? ಏನು? ಅದೇ ಆ ಕ್ರಿಮಿನಲ್ ಹಿಡಿಯೋದಕ್ಕೆ ನನ್ನ ಹೆಲ್ಪ್ ಬೇಡವಾ? ಬೇಡವೋ ಜಾನ್, ಇದೆಲ್ಲ ನೀನು ಯಾಕೆ ಸುಮ್ಮನೆ ಇನ್ವಾಲ್ವ್ ಆಗ್ತೀಯ? ಇಲ್ಲಿ ಸೇಫ್ ಆಗಿದೆಯಾ?
ಆರಾಮಾಗಿದೆಯಾ? ಇದೆಲ್ಲ ನನ್ನ ತಲೆನೋವು, ನಾನು ನೋಡ್ಕೋತೀನಿ. ನೀನು ಆರಾಮಾಗಿರು ಮೌರ್ಯ. ನೀನು ಇದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ನಿಮ್ಮ ಅಣ್ಣ ಇದ್ದಾನೆ, ನಾನಿದ್ದೀನಿ, ನಾವೆಲ್ಲ ನೋಡ್ಕೋತೀವಿ. ಈ ಟೆನ್ಷನ್ ನಿನ್ನ ತನಕ ಬರೋದು ಬೇಡ. ಆಲ್ ರೈಟ್, ನೀನು ಎಷ್ಟು ಹೇಳಿದ್ಮೇಲೆ ನಾನು ಜಾಸ್ತಿ ಕೇಳೋಣ. ನಿನ್ಗೊಬ್ಬನಿಗೆ ಇಲ್ಲಿರೋದಕ್ಕೆ ಎಷ್ಟು ಕಷ್ಟ ಆಗುತ್ತೆ ಅಂತ ನಂಗೆ ಅರ್ಥ ಆಗುತ್ತೆ ಕಂದ. ಆದರೆ ಏನು ಮಾಡೋದು, ಪರಿಸ್ಥಿತಿ. ಬಟ್ ಡೋಂಟ್ ವರಿ, ಆದಷ್ಟು ಬೇಗ ನೀನು ನಮ್ಮ ಮನೆಗೆ ಬರೋ ಹಾಗೆ ನಾನು ಮಾಡ್ತೀನಿ. ಓಕೆ? ಓಕೆ, ಸರಿ, ಹಾಗಾದರೆ ನಾವು ಹೊರಡ್ತೀವಿ. ಹುಷಾರು. ಅರೆ ಇರಿ, ಏನಿಷ್ಟು ಅರ್ಜೆಂಟು? ಇನ್ನು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ನೋಕಂದ, ನಮ್ಮನ್ನು ಯಾರು ಯಾವಾಗ ಯಾವ ಥರ ಟ್ರೇಸ್ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಹುಷಾರಲ್ಲಿ ನಾವಿರಬೇಕು. ನಿನ್ನ ಜೊತೆ ಜಾಸ್ತಿ ಹೊತ್ತಿರೋದು ಒಳ್ಳೆಯದಲ್ಲ. ನಾವು ಹುಷಾರಾಗಿದ್ದಾಗೆ ನೀನು ನಿನ್ನ ಸೇಫ್ಟಿ ನೋಡ್ಕೋಬೇಕು ಕಂದ. ಮನೆ ಬಿಟ್ಟು ಎಲ್ಲೂ ಹೋಗಬಾರ್ದು ಅಂದಿದ್ದೀನಿ. ಹೋಗಿಲ್ಲ ತಾನೇ? ಹೋದರೂ ಎಲ್ಲಿ ಹೋಗಲಿ? ಇದು ನನಗೆ ಬೇರೆ ಯಾರಿದ್ದಾರೆ? ನಂಗೆ ಅರ್ಥ ಆಗುತ್ತೆ ಕಂದ. ಆದಷ್ಟು ಬೇಗ ನೀನು ನಿನ್ನೋರ ಜೊತೆ ಇರೋ ಟೈಮ್ ಬರುತ್ತೆ. ಸ್ವಲ್ಪ ದಿನ ವೇಟ್ ಮಾಡು, ನಾನೇ ಬಂದು ಕರ್ಕೊಂಡು ಹೋಗ್ತೀನಿ. ಓಕೆ ಡಿಯರ್? ಭೂಪತಿ, ಯು ಟು ಬಿಗ್ ಬ್ರದರ್, ಕ್ರಿಮಿನಲ್ ಹತ್ರ ಹುಷಾರು. ಇಫ್ ಯು ನೀಡ್ ಮೀ, ಕಾಲ್ ಮೀ. ಬಿಗ್ ಬಾಯ್ ಆಗ್ಬಿಟ್ಟಿದ್ಯಾ ಮಾ? ನಾನು ಅಮ್ಮನ ಜೊತೆ. ಹುಷಾರ್. ಹುಷಾರಮ್ಮ. ಸಾರಿ ಬ್ರದರ್, ಯು ಕಾಂಟ್ ಕ್ಯಾಚ್ ಮೀ. ನಾನು ನಿನಗೆ ಸಿಗಲ್ಲ. ನಕ್ಷತ್ರ ಫೋಟೋ ತೋರಿಸು. ಮನೇಲೆ ಫೋಟೋ ಹಿಡ್ಕೊಂಡು ಎಲ್ಲ ಕಡೆ ಹುಡ್ಕಾಡ್ತಾ ಇದೀವಿ. ಇವತ್ತು ಮಾತ್ರ ಅವನನ್ನು ಬಿಡೋ ಮಾತೇ ಇಲ್ಲ. ಫೋಟೋ ಕೊಡು ನಕ್ಷತ್ರ. ಫೋಟೋ ಇಲ್ಲ ಭೂಪತಿ. ನಕ್ಷತ್ರ ಏನ್ ಹೇಳ್ತಾ ಇದೀಯ? ಫೋಟೋ ಇಲ್ವಾ? ಏನಾಗಂದ್ರೆ? ಆ ಫೋಟೋ ಕಾಣಿಸ್ತಿಲ್ವೋ? ಮತ್ ಸಿಕ್ತು ಅಂತ ನೀನೇ ಹೇಳ್ದೆ ತಾನೆ? ಹೌದು, ಸಿಕ್ತು. ಆದ್ರೆ ಇವಾಗ ಕಾಣಿಸ್ತಿಲ್ಲ. ಕನ್ಫ್ಯೂಸ್ ಮಾಡದೆ ಕರೆಕ್ಟಾಗಿ ಹೇಳು ನಕ್ಷತ್ರ. ಫೋಟೋ ಎಲ್ಲೋಯ್ತು? ಗೊತ್ತಿಲ್ಲ ಭೂಪತಿ. ಫೋಟೋ ಸಿಕ್ಕಿದ ತಕ್ಷಣ ನಾನು ನಿನ್ಗೆ ಫೋನ್ ಮಾಡಿದೆ. ಇಲ್ಲೇ ಬೆಡ್ ಮೇಲೆ ಇಟ್ಟಿದೆ ಕಣೋ. ನಾನು ನಿನ್ನ ಹತ್ರ ಮಾತಾಡ್ತಾ ತಿರುಗಿ ನೋಡೋ ಅಷ್ಟರಲ್ಲಿ ಫೋಟೋ ಕಾಣಿಸ್ತಿಲ್ಲ. ಆಗ್ಲಿಂದ ಹುಡುಕ್ತಿದ್ದೀನಿ ಭೂಪತಿ, ಆದ್ರೆ ಸಿಕ್ತಿಲ್ಲ. ನಕ್ಷತ್ರ ತಮಾಷೆ ಮಾಡ್ತಾ ಇದೀಯ? ಹುಡುಕ್ತಾ ಇದೀನಿ, ಸಿಕ್ತಿಲ್ಲ ಅಂದ್ರೆ ಏನ್ ಅರ್ಥ? ಎಲ್ಲೋಗುತ್ತೆ? ಭೂಪತಿ, ಅವಳು ನಿಜಾನೇ ಹೇಳ್ತಾ ಇದ್ದಾಳೆ ಕಣೋ. ಪಾಪ ಅವಾಗಿಂದ ಹುಡುಕ್ತಾ ಇದ್ದಾಳೆ, ನನಗೆ ಸಿಗ್ತಾ ಇಲ್ಲ. ಅದಕ್ಕೆ ನೀನ್ ನೋಡಿದ್ರ ಫೋಟೋನ? ಇಲ್ಲ, ನಾನು ನೋಡ್ಲಿಲ್ಲ. ನನಗ್ ತಲೆ ಕೆಡ್ತಿದೆ ಭೂಪತಿ. ಒಂದು ಕ್ಷಣ ಇದ್ದಿತ್ತು, ಇನ್ನೊಂದು ಕ್ಷಣಕ್ಕಿಲ್ಲ ಅಂದ್ರೆ ನಂಗೆ ಅರ್ಥ ಆಗ್ತಿಲ್ಲ. ನನಗೆಲ್ಲ ಅರ್ಥ ಆಗ್ತಿದೆ. ಇದೆಲ್ಲ ಬರೀ ನಾಟಕ. ಭೂಪತಿ, ನಾವಿಬ್ರು ಹೊರಗಡೆ ಹೋಗಿದ್ವಲ್ಲ, ಎಲ್ಲಿ ಹೋಗಿದ್ದೀವಿ, ಯಾಕೆ ಹೋಗಿದ್ದೀವಿ ಅಂತ ಇವಳಿಗೆ ತಿಳ್ಕೊಬೇಕಾಗಿತ್ತು. ಬಹುಶಃ ಆ CS ಫೋನ್ ಮಾಡಿ ತಿಳ್ಕೊ ಅಂತ ಹೇಳಿರ್ಬೇಕು. ಅದಕ್ಕೆ ಇಷ್ಟೆಲ್ಲ ಡ್ರಾಮಾ ಕ್ರಿಯೇಟ್ ಮಾಡಿ ನಮ್ಮನ್ನ ವಾಪಸ್ ಕರ್ಸ್ಕೊಂಡಿದ್ದಾಳೆ. ದಟ್ಸ್ ಆಲ್. ಹೌದು ತಾನೇ? ಅಯ್ಯೋ ಅತ್ತೆ, ಏನ್ ಹೇಳ್ತಿದ್ದೀರಾ? ನೀವ್ ಎಲ್ಲೋ ಹೋದ್ರೆ ನಾನ್ ಯಾಕತ್ತೆ ವಾಪಸ್ ಕರ್ಸ್ಬೇಕು? ನನಗೆಲ್ಲ ಗೊತ್ತು. ಅಪ್ಪ ಮಗಳು ಸೇರ್ಕೊಂಡು ಬರೀ ಇಂಥದ್ದೇ ಮಾಡಿ. ಇಲ್ಲ ಅತ್ತೆ, ದಯವಿಟ್ಟು ನನ್ನ ನಂಬಿ. ನನ್ಗ ಫೋಟೋ ಸಿಕ್ಕಿದ್ದು, ನಾನು ಅದನ್ನಿಲ್ಲಿಟ್ಟಿದ್ದು ಎಲ್ಲ ನಿಜ.
ಆದ್ರೆ ಇವಾಗ ಅದ್ ಕಾಣಿಸ್ತಿಲ್ಲ ಅತ್ತೆ. ಭೂಪತಿ ನಿಜ ಕಣೋ, ನನ್ಗ ಫೋಟೋ ಸಿಕ್ಕಿದ್ದು ಎಲ್ಲ ನಿಜ. ನೀನಾದ್ರೂ ನನ್ನ ನಂಬೋ. ಐ ನೋ ದಿಸ್ ಫೋಟೋ. ಅಮ್ಮ ರೂಮಲ್ಲಿ ಇಟ್ಕೊಂಡಿದ್ಲು. ಸೊ ನಾನು ನಮ್ಮನ್ನು ಇಂಪ್ರೆಸ್ ಮಾಡೋದಕ್ಕೆ ಏನೂ ಸ್ಟಂಟ್ ಮಾಡ್ತಿಲ್ಲ, ಏನು ನಡೀತಿದೆ ಅದನ್ನೇ ಹೇಳ್ತಿದ್ದೀನಿ ಅಂತ ಈಗಲಾದರೂ ನಂಬಿಕೆ ಬಂತ ನಿಮಗೆ? ಎಸ್, ನಂಬ್ತೀನಿ. ನಾನು ಹೋಗಿದ್ದೇನಕ್ಕೋ ಆಗಿದ್ದೇನೇನೋ, ಬಟ್ ದಟ್ಸ್ ಫೈನ್. ಲಾಸ್ ಅಂತೂ ಆಗಿಲ್ಲ. ಅಮ್ಮನ ಹತ್ರ ನಂದು ಸುಮಾರು ಫೋಟೋಸ್ ಇದೆ. ಬಟ್ ಆ ಸಿ ಎಸ್ ನನ್ನ ಹುಡುಕ್ತಾ ಇದ್ದಾನೆ ಅಂತ ಗೊತ್ತಾದ್ಮೇಲೆ ಮನೇಲಿರೋ ನಂದು ಎಲ್ಲ ಫೋಟೋಸ್ ತೆಗೆದು ಲಾಕ್ ಮಾಡಿಟ್ಟಿದ್ದಾಳೆ. ಆ ನಕ್ಷತ್ರ ನನ್ನ ಮುಖ ನೋಡಬಾರ್ದು ಅಂತ. ದಟ್ ಹೆಲ್ಪ್ ಮೀ ಅ ಲಾಟ್. ಮೊನ್ನೆ 2 ಸಲ ಅವಳು ಮುಂದೆ ಹೋದೆ, ಮಾತಾಡಿದೆ. ಬಟ್ ಅವಳಿಗೆ ನಾನು ಯಾರು ಅಂತ ಐಡಿಯಾನೂ ಇಲ್ಲ ಅಂತ ಕನ್ಫರ್ಮ್ ಆಯಿತು. ಅತ್ತೆ ಎಲ್ಲ ಫೋಟೋಸ್ ತೆಗೆದಿಟ್ಮೇಲೆ ಇದೊಂದು ಹೇಗೆ ಉಳ್ಕೊಳ್ತು? ಬಿಕಾಸ್ ನಾನು ನೋಡಿದಾಗ ನಕ್ಷತ್ರ ಅತ್ತೆ ರೂಮಿಂದ ಹೊರಗಡೆ ಬರ್ತಿದ್ಲು. ಗೊತ್ತಿಲ್ಲ, ಮೋಸ್ಟ್ಲಿ ಅಮ್ಮಂಗೆ ನಾನು ನೆನಪಾದಾಗ ನೋಡೋಕೆ ಇಟ್ಕೊಂಡಿಲ್ಲ ಅನ್ಸುತ್ತೆ. ನಿಮ್ಮ ಅಮ್ಮನ ಪ್ರೀತಿ ಇವತ್ತು ನಿಮ್ಮನ್ನು ಹೇಗೆ ಲಾಕ್ ಮಾಡ್ತಿತ್ತು ನೋಡಿದ್ರಾ? ಲಕ್ಕಿಲಿಯಾಗಿ ಆಗಲಿಲ್ಲ. ಆಲ್ ಥ್ಯಾಂಕ್ಸ್ ಟು ಯು. ನೆಮ್ಮದಿಯಾಗಿ ಅರ್ಧ ಗಂಟೆ ಪರ್ಸ್ನಲ್ ಟೈಮು ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ. ಆ ಸ್ಥಿತಿಗೆ ಬಂದಿದೆ ನಮ್ಮ ಲೈಫು. ಏನಾದರೂ ಒಂದು ಮಾಡಿ ನಿನ್ನ ಕೆಲಸನ ನೀನು ಸಾಧಿಸ್ಕೊಂಡ್ಬಿಡ್ತೀಯ. ಹೌ ಚೀಪ್. ಅತ್ತೆ ದಯವಿಟ್ಟು ಆ ಥರ ಎಲ್ಲ ಅನ್ಬೇಡಿ. ನಾನು ಸತ್ಯನೇ ಹೇಳ್ತಿದ್ದೀನಿ. ನೀನು ಸತ್ಯ ಹೇಳ್ತಿರೋದು ಇದೇನು ಹೊಸದಲ್ಲ ಬಿಡು. ಇದಕ್ಕೂ ಮುಂಚೆ ಸುಮಾರು ಸಲ ಸತ್ಯ ಹೇಳಿದ್ಯಾ. ಅದರಿಂದ ಈ ಮನೆಗೆ ತುಂಬಾನೇ ಉಪಕಾರನೂ ಮಾಡಿದ್ಯಾ. ಏನೋ ಸೀರಿಯಸ್ ವಿಷಯ ಅಂತ ಎದ್ನೋ ಬಿದ್ದೋ ಅಂತ ಓಡ್ ಬಂದಿದ್ದೀನಿ. ನೀನು ಹೀಗ ಮಾಡೋದು? ನೀನಾದ್ರೂ ನನ್ನ ನಂಬು ಭೂಪತಿ. ನಾನು ಸುಳ್ಳು ಹೇಳ್ತಿಲ್ವೋ? ನಂಬೋ ತರ ಏನು ಕಾಣಿಸ್ತಿಲ್ವಲ್ಲ ನಕ್ಷತ್ರ. ಇಲ್ಲೇ ಇಟ್ಟಿದ್ದೆ ಅಂತ್ಯ, ಇಟ್ಟಿದ್ರೆ ಎಲ್ಲೋ ಹೋಗುತ್ತೆ. ಆಲ್ ಆಫ್ ಅ ಸಡನ್ ಯಾರಾದ್ರೂ ಬಂದು ಎತ್ಕೊಂಡು ಹೋಗೋದಕ್ಕಾಗುತ್ತಾ? ಭೂಪತಿ, ನೀನೇ ಇವಳಿಗೆ ಹೊಸ ಐಡಿಯಾ ಕೊಟ್ಟಂಗಾಯ್ತು. ಈಗ ಅವಳು ಅದನ್ನೇ ಇಟ್ಕೊಂಡು ಹೌದು ಅಂದ್ರು ಅಂತಾಳೆ. ಒಟ್ಟಿನಲ್ಲಿ ನಮ್ಮನ್ನ ನಂಬಿಸ್ಬೇಕು ಅಲ್ವಾ? ಈ ಚೀಪ್ ಗಿಮಿಕ್ಸ್ ಎಲ್ಲ ನೋಡಿ ನೋಡಿ ನನಗೂ ಸಾಕಾಗಿದೆ.